ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಸವಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಆ ಭಗವಂತನ ಆಶೀರ್ವಾದದಿಂದ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೇನೆ. ನಾನು ಕೂಡ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಸಪೋರ್ಟಿಂದ ತುಂಬ ಚೆನ್ನಾಗಿದ್ದೇನೆ ಗಾಯ್ಸ್. ಎನಿವೆ, ನೆನ್ನೆ ಬಿಗ್ ಬಾಸ್ ಏನನ್ನಿಸ್ತು? ಅನ್ಸೋದೇನಿದೆ ಸ್ವಾಮಿ, ತುಕಾಲಿ ಗ್ಯಾಂಗ್ ಅವ್ರದ ಆರ್ಭಟಗಳನ್ನ ಸಹಿಸೋಕ್ಕಾಗ್ತಾ ಇಲ್ಲ, ತಡಿಯೋಕ್ಕಾಗ್ತಾ ಇಲ್ಲ, ಒದ್ದೋಡಿಸ್ಬೇಕು, ಚೀಮಾರಿ ಹಾಕಬೇಕು, ಹಾಗೆ ಹೀಗೆ ಇದೆ ಅನಿಸಿರುತ್ತೆ. ನನಗೂ ಕೂಡ ಸೇಮ್ ಪಿಂಚ್ ಹಾಗೆ ಅನಿಸಿರೋದು. ತುಕಾಲಿ ಗ್ಯಾಂಗ್ ಅಂದರೆ ಕನ್ಫ್ಯೂಸ್ ಆದ್ರ ಅದೇ ನಮ್ಮ ಕಿತ್ತೋಗಿರೋ ಓಲ್ಡ್ ಕಂಟೆಸ್ಟೆಂಟ್ ಆ ಪ್ಲಸ್ ಅತಿಥಿಗಳು ಬಂದಿದ್ದಾರಲ್ಲಪ್ಪ ಬಿಗ್ ಬಾಸ್ ಮನೆಗೆ. ಗಿಲ್ಲಿದು ಬೋಲ್ಸ್ ಗುಡ್ಡೆ ಹಾಕೋಕ್ಕೆ ಆಲ್ರೆಡಿ ಒಬ್ಬ ಬೋಲ್ಸ್ ಗುಡ್ಡೆ ಹಾಕೋಬಿಟ್ಟಿದ್ದಾನೆ. ಇನ್ನು ಯಾವ್ಯಾವ ಜಾಗದಲ್ಲಿದೆ ಅಂತ ಗೊತ್ತಿಲ್ಲ, ಅದನ್ನು ಬೋಳ್ಸೋಕ್ಕೆ ಟ್ರೈ ಮಾಡ್ತಾ ಇರ್ಬೋದು. ಈಗ ಗಡ್ಡ ಮೀಸೆ ಬೋಳಿಸ್ಬಿಟ್ಟು ಸ್ವಲ್ಪ ಟ್ರೈನಿಂಗ್ ಆಗಿದೆ. ಏನೋ ಅಪ್ಪ ಆ ವ್ಯಕ್ತಿ ಅದೇ ನಮ್ಮ ಪಿವಟ್ ಮಂಜು ಹೊರಗಡೆ ಹೋಗ್ಬಿಟ್ಟು ಏನಾದರೂ ಇದನ್ನಿಡೋ ಪ್ಲ್ಯಾನ್ ಇರ್ಬೋದು. ಮದುವೆ ಆದಮೇಲೆ ಪಾಪ ಆಲ್ರೆಡಿ ಬಿಗ್ ಬಾಸಿಗೆ ಬಂದುಬಿಟ್ಟು ಬರ ಅಲ್ಪ ಸ್ವಲ್ಪನೂ ಮರ್ಯಾದೆ ಕಳ್ಕೊಂಡಾಗಿದೆ. ಇನ್ನೇನೋ ಸದ್ಯಕ್ಕೆ ಏನು ಕಿಸಿಯೋಕ್ಕಾಗಲ್ಲ. ಎಲ್ಲಾದರೂ ಒಂದು ಶಾಪ್ ಇಟ್ಕೊಬಿಟ್ಟು, ಯಾರು ಊರಲ್ಲಿ ಶೇವಿಂಗ್ ಕಟಿಂಗ್ ಶಾಪ್ ಇಲ್ಲ ಮೆಸೇಜ್ ಮಾಡಿಬಿಡಿ ಫ್ರೆಂಡ್ಸ್. ನಮ್ಮ ಉಗ್ರಂ ಅಂತ ಅಂದ್ಕೊಂಡಿರೋ ಮಂಜು, ಜಸ್ಟ್ ಶೇವಿಂಗ್ ಮಂಜು ರೆಡಿ ಇದ್ದಾರೆ. ಆಲ್ರೆಡಿ ಬಿಗ್ ಬಾಸ್ ಮನೇಲಿ ಟ್ರೈನ್ ಅಪ್ ಆಗಿಬಿಟ್ಟಿದೆ. ನಮ್ಮ ಗಿಲ್ಲಿದು ಬೋಳ್ಸ್ಬಿಟ್ಟು ಫೇಮಸ್ ಆಗಿಬಿಟ್ಟಿದ್ದಾರೆ. ಎಲ್ಲಾದರೂ ಒಂದು ನೋಡೋಣ ಪಾಪ, ಜಾಗನ ಮಾಡಿಕೊಡೋಣ ನಾವೇ. ಯಾಕಂದರೆ ನಮ್ಮ ಗಿಲ್ಲಿಗೆ ಭಾರಿ ಮರ್ಯಾದೆ ಎಲ್ಲ ಕೊಟ್ಬಿಟ್ಟಲ್ಲ ಇವನು ಬಂದುಬಿಟ್ಟು. ತುಕಾಲಿ ಮಂಜು ಹೊಸ ನಾಮಕರಣ ಹಾಗೆ ಇದೆ. ಫ್ರೆಂಡ್ಸ್, ನಾನು ಸ್ಟಾರ್ಟಿಂಗಿಂದ ಎಳೆಯೋಕ್ಕೆ ಹೋಗಲ್ಲ. ಮೊನ್ನೆನೂ ಹೇಳಿದ್ದೀನಿ, 3 ದಿವಸದಿಂದ ನಾನು ಕೂಡ ಕಂಟಿನ್ಯೂ ವಿಡಿಯೋಗಳು ಮಾಡಿದ್ದೀನಿ, ನನ್ನ ಅನಿಸಿಕೆಗಳು ಹೇಳಿದ್ದೀನಿ. ನನ್ನ ಫಾಲೋವರ್ಸ್ಗಳ ಕಮೆಂಟಿಗೆ ನಾನು ಆನ್ಸರ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವರಿಗೆ ಬ್ಯಾಚುಲರ್ ಪಾರ್ಟಿಗೆ ಹೆಣ್ಮಕ್ಳು ಮತ್ತು ಬಿಗ್ ಬಾಸ್ ಮನೆ ಕಂಟೆಸ್ಟೆಂಟ್ ಕೈಯಲ್ಲೇ ಬಾಡಿ ಮಸಾಜ್ ಆಗಬೇಕಂತೆ. ಬೇಕಾದಷ್ಟೆಲ್ಲೆಲ್ಲ ಸ್ಪಾಗಳಿದೆ ಅಲ್ಲಿ ಇಲ್ಲಿ. ಅಯ್ಯೋ, ಇವ್ರಿಗೆ ಯೋಗ್ಯತೆ ಎಲ್ಲಿದೆ ಗಾಯ್ಸ್? ಅಲ್ಲಿಗೆಲ್ಲ ಹೋಗೋಕ್ಕೆ ಯೋಗ್ಯತೆ ಬೇಕಲ್ಲ. ಪುಕ್ಕಟೆ ತಿನ್ನೋಕ್ಕೆ ಬಂದಿರೋದು ಅಂತ ಮೊದಲೇ ನಮ್ಗೆ ಇಲ್ಲಿ ಹೇಳಾಯಿತು. ಇನ್ನು ಪುಕ್ಕಟೆ ಟ್ರೀಟ್ಮೆಂಟ್ ತೊಗೊಳಕ್ಕೆ ಬಂದಿರೋದು. ಇನ್ನೇನು ಇವರು ಲಾಸ್ಟು ಸೀಸನಲ್ಲಿ ಕಿತ್ತು ಗುಡ್ಡೆ ಹಾಕ್ಬಿಟ್ಟಿದ್ದಾರಾ, ಇಲ್ಲ ಗೆದ್ದುಬಿಟ್ಟು ಕಪ್ ತೊಗೊಂಡಿದ್ದಾರಾ, ಇಲ್ಲ ಬಿಗ್ ಬಾಸಲ್ಲಿ ಅಷ್ಟು ಸೂಪರಾಗಿ ಲಾಸ್ಟ್ 11 ಸೀಸನಲ್ಲಿ ಆಟ ಆಡ್ಬಿಟ್ಟು ಒಳ್ಳೆ ಹೆಸರು ಕೀರ್ತಿ ಸಂಪಾದನೆ ಮಾಡಿದ್ದಾರಾ? ಏನೂ ಇಲ್ಲ. ಜನಗಳು ಹನುಮಂತನ ಗೆಲ್ಲಿಸ್ಬಿಟ್ಟು ಮಿಕ ಅಂತ ಹಿಂಗೆ ಕಟ್ಬಿಡೋ ಹಂಗೆ ಮಾಡಿಬಿಟ್ಟು ಕೂರಿಸ್ಬಿಟ್ಟು ಕಳಿಸಿದ್ರು. ಎಲ್ಲೋ ಕಣ್ಮಡೆ ಆಗ್ಬಿಟ್ಟಿದ್ರು. ಒಂದಿಬ್ಬರು ಸೀರಿಯಲ್ ಅದು ಇದರಲ್ಲಿ ಒಬ್ಬ ಮಾಡ್ಕೊಂಡಿದ್ದಾನೆ ಅಷ್ಟೇ. ಆಗೊಂದು ಸ್ವಲ್ಪ ನೆನಪಾಯಿತು, ಇವನ್ನ ಎಲ್ಲೋ ನೋಡಿದ್ದೀವಲ್ಲ, ಬಿಗ್ ಬಾಸಲ್ಲಿ ಭವ್ಯನಿಂದೆ ಸುತ್ತಾ ಇದ್ನಲ್ಲ ಅಂತ. ಇನ್ನು ನಮ್ಮ ರಾಜ್ಯತ್ತು ಅವನದು ಆರ್ಭಟ ಬಿಡಿ, ಅವನೇನು ಆಟ ಕೊಂಟು ಲೆಕ್ಕಕ್ಕಿಲ್ಲ. ಯಾಕಂದರೆ ಬಾಡಿ ಇದ್ದ ತಕ್ಷಣ ಅವನೇನು ದೊಡ್ಡ ಹೌದಾ? ಅಲ್ವೇ ಅಲ್ಲ. ಅವನು ನಾನೇ ದೊಡ್ಡ ಗಂಡಸು ಅಂತ ಅಂದ್ಕೊಂಡಿದ್ದಾನೆ. ನಾನು ಹಂಗೆ ಅಂದ್ಕೊಂಡಿದ್ದೆ, ಸಿಕ್ಕಾಪಟ್ಟ ದೊಡ್ಡ ಒಳ್ಳೆ ಸ್ಟ್ರಾಂಗ್ ಗಂಡಸು ಅಂತ. ಇವನು ಯಾವಾಗ ಧರ್ಮಸ್ಥಳ ಸೌಜನ್ಯ ವಿಚಾರಕ್ಕೆ ಹೋಗ್ಬಿಟ್ಟು ಅಲ್ಲಿ ಅಭಿ ಮತ್ತು ಕುಡ್ಲರಾಂಪೇಜ್ ಅವ್ರನ್ನೆಲ್ಲ ಬಿಟ್ಬಿಟ್ಟು ಇವನು ಓಟ್ ಬಂದ್ಬಿಟ್ಟ ಎದ್ರಕೊಂಡು. ಆಗಲೇ ಗೊತ್ತಾಯ್ತು ಇವಂದೇನಿದ್ರು ಬರೀ ಅರ್ಚಾಟ ಚಿರಾಟ ಮಾತ್ರ. ಸುಮ್ಮನೆ ಮೀಸೆ ಬಿಟ್ಕೊಂಡಿದ್ದಾನೆ. ಆ ಮೀಸೆಗೂ ಇವನಿಗೂ ಸಂಬಂಧನೇ ಇಲ್ಲ ಅಂತ ಗೊತ್ತಾಯ್ತು ಫ್ರೆಂಡ್ಸ್ ನನಗೆ. ಹಾಗೆ ಮರ್ತ್ಕೊಂಡಿದ್ವಿ. ಈಗೆಲ್ಲೋ ಬಿಗ್ ಬಾಸಿಗೆ ಬಂದ. ಇನ್ನು ಮೋಕ್ಷಿತ ಎಲ್ಲ ಆಟ ಹಾಕೊಂಟು ಲೆಕ್ಕಕ್ಕಿಲ್ಲ. ಇನ್ನು ಚೈತ್ರ ಇವಳ್ದಿದೆ ಸಿಲ್ಲಿ ಕ್ವಶನ್ಗಳು ಕೇಳ್ಕೊಂಡು ಯಾರ್ದಾರು ತಲೆ. ಇವಳಿಗೆ ಎಷ್ಟಾದರೂ ಬಿಗ್ ಬಾಸ್ ಮನೆಯಿಂದನೇ ಒಂದ್ಸಲ ಹೋಗ್ಬಿಟ್ಟು ಅರೆಸ್ಟ್ ಆಗಿ ವಾಪಸ್ ಬಂದವಳಲ್ವ, ಏನೂ ಆಗೇ ಇಲ್ಲ ಅನ್ನೋ ಥರ ಇಲ್ಲಿ ಬಂದ್ಬಿಟ್ಟು ತಿರ್ಪೆ ಶೋಕಿ ಮಾಡೋಕೆ ಬಂದಿದ್ದಾಳೆ. ಈಗ ಮದುವೆ ಆಗಿರೋದು ಬೇರೆ ಈಗ. ಅಯ್ಯೋ ಅಮ್ಮ ತಾಯಿ, ನಿನ್ನ ಅವತಾರ ಎಲ್ಲ ನೋಡಾಗಿದೆ. ನೀನು ಯಾವಾಗ ಹಿಂಗೆ ಅಂದ್ಕೊಂಡು ಕೀ ಕೊಟ್ಟ ಗೊಂಬೆ ಆಯ್ತಾ, ಚನ್ನಪಟ್ಟಣ ಗೊಂಬೆ ಥರ. ಅಯ್ಯಪ್ಪ, ಅಷ್ಟು ಒಳ್ಳೇದು ನಿನಗೆ ಬೇಡ. ಯಾವುದೋ ಒಂದು ಗೊಂಬೆ ಈ ತುಕ್ಕಿಡ್ದು ಗುಜ್ರಿ ಬಿದ್ದು ಒಂಥರ ಆಗಿ ಎಲ್ಲೋ ಮೂಲೆಯಲ್ಲಿ ಬಿಸಾಡಿರ್ತಾರಲ್ಲ, ಯಾವುದೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕಸ ತೆಗಿವಾಗ ಸಿಕ್ಕತ್ತಲ್ಲ, ಅದ ಏನಾದರೂ ಮಾಡಿ ಕೊಟ್ಟು ತಿರುಗಿಸಿ ಮಾಡಿ ಇದು ಮಾಡಿ
ಆಯಿಲು ಗೀಲು ಹಾಕಿ ರೆಡಿ ಮಾಡಿದಾಗ ಒಂದೊಂದ್ಸಲ ಪಟ 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 ಸೌಂಡು ಕರ್ಕಶವಾಗಿ ಮಾಡುತ್ತಲ್ಲ, ಅದು ರಿಪೇರಿ ಆಗಿ ತುಕ್ಕಿಡ್ದಿರೋ ಗೊಂಬೆ ಅದೇ ನೀನು. ತಿರ್ಕೆ ಶೋಕಿ ನಿನಗೆ ಎಲ್ಲಿ ಹೆಡ್ ಮಸಾಜ್ ಬೇಕು, ಎಲ್ಲ ಬೇಕು. ಆಯಿತು, ನೀವು ಸ್ಟಾರ್ಟಿಂಗಿಂದ ಈ ಥರನೇ ಇದ್ಕೊಂಡು ನಕ್ಕೊಂಡು ಮಾಡ್ಕೊಂಡೆಲ್ಲ ಇದ್ದಿದ್ರೆ ಸೂಪರ್ ರೆಸ್ಪೆಕ್ಟ್ ನಿಮಗೆ ಸಿಗ್ತಾಯಿತ್ತು. ಅಮ್ಮ ಮೋಕ್ಷಿತಾ, ನೀನು ಬಿಗ್ ಬಾಸ್ ಮನೆಯಿಂದ ಹೋದ್ಮೇಲೆ ತುಂಬ ನ್ಯೂಸ್ ಕೇಳಿದೆ ಅಮ್ಮ. ನೀನು ಏನೋ ಟ್ಯೂಷನ್ ಹುಡುಗಿನೇ ಕಿಡ್ನಾಪ್ ಮಾಡಿದ್ದೆ ಅಂತಲ್ಲ ದುಡ್ಡಿಗಾಗಿ, ನೀನೇನಾ ಅದು? ಇಲ್ಲೂ ಒಳ್ಳೆ ಫಾರಿನ್ ಕ್ಲೈಂಟ್ ಥರ ಬಂದ್ಬಿಟ್ಟು ಆರಾಮಾಗಿ ಸ್ಮೈಲ್ ಮಾಡ್ಕೊಂಡು ಕೂತ್ಕೊಂಡು ತಿಪ್ಪೆ ಶೋಕಿ ತಗೊತಾ ಇದೀಯಾ? ನೀನೇನಾ ಕತ್ಕೊಂಡು ಹೋದವಳು? ಅಯ್ಯೋ, ನೀನು ಹೆಂಗೋ ಜನ ಹಂಗೆ ಹಿಂಗೆ ನೀನು ಮುಚ್ಚಾಕ್ಬಿಟ್ಟಿದ್ದೆ. ಈಗ ಇಲ್ಲಿ ತುಕಾಲಿಗಳ ಜೊತೆ ಬಂದು ಸೇರ್ಕೊಬಿಟ್ಟು ನೀನು ತಗ್ಲಾಕೊಂಡಲ್ಲ, ಎಂಥ ಕೆಲಸ ಆಯಿತು ಮೋಕ್ಷಿತ. ನಿನಗೆ ಅಶ್ವಿನಿ ಮೇಡಮೇ ನಿನಗೆ ಫುಟ್ ಮಸಾಜ್ ಮಾಡಬೇಕಾ? ನಿನಗೆ ಒಂಚೂರು ಮಾನ ಮರ್ಯಾದೆ ಅಲ್ವಾ? ಟಾಸ್ಕು ಓಕೆ, ನೀನು ಟಾಸ್ಕ್ ಆದರೂ ಅವ್ರ ವಯಸ್ಸಿಗಾದರೂ ಬೆಲೆ ಕೊಡಬೇಡ್ವಾ ನೀನು? ಅವರೇನೋ ಒಪ್ಕೊತಾರೆ ಅಂದರೆ ನಿನ್ನ ಬುದ್ಧಿ ಏನು ಲದ್ದಿ ತಿನ್ನೋಕೆ ಹೋಗಿತ್ತಾ? ಅವರ ಕಾಲ ಮೇಲೆ ನೀನು ಕಾಲು ಹಾಕ್ಕೊಂಡು ಕೂತಿದ್ದೀಯಲ್ಲ. ಅಶ್ವಿನಿ ಅವರು ತುಂಬ ಅವರೇನೋ ಅವ್ರ ಬ್ಯಾಕ್ಗ್ರೌಂಡ್ ಏನೋ ಅವರೇನೋ ಅಂತ ಒಂದು ಸಲ ತಿಳ್ಕೊ. ನಾನೇ ಎಷ್ಟೋ ವಿಡಿಯೋಗಳಲ್ಲಿ ಅವ್ರ ವಿರುದ್ಧವಾಗೇ ಮಾತಾಡಿದ್ದೀನಿ. ಹಂಗಂದ ಮಾತ್ರಕ್ಕೆ ನಾನು ಅವರ ಘನತೆಗಾಗಲಿ ಅವರ ವ್ಯಕ್ತಿತ್ವಕ್ಕಾಗಲಿ ಆಯಿತಾ, ಅವರ ಪರ್ಸ್ನಲ್ ವಿಷಯಕ್ಕಾಗಲಿ ನಾನು ಯಾವತ್ತೂ ಹೋಗಿಲ್ಲ. ಬಿಗ್ ಬಾಸಲ್ಲಿ ಈ ಥರ ಇದು ಮಾಡ್ತಾರೆ ಅನ್ನೋ ವಿಷಯಕ್ಕೆ ಮಾತ್ರ ನಾವು ವಿಡಿಯೋಗಳು ಮಾಡಿದ್ದೀವಿ. ಆದರೆ ಆ ಯಮ್ಮನ ಹಂಗೆ ಕೂರಿಸ್ಕೊಬಿಟ್ಟು ಕಾಲೆಲ್ಲ ಮಸಾಜ್ ಮಾಡಿಸ್ಕೊತಿದೆಯಲ್ಲ, ನೀನು ತೀರಾ ನೀನು ಕಳ್ಳಿ ಅನ್ನೋದೊಂದಿತ್ತು, ಇನ್ನೂ ಬೇರೆ ಥರದ್ದು ಪೂರ್ತಿ ನೆಲಕ್ಕೆ ನಿನ್ನ ಹಾಕಿದ್ರು ಜನ. ಅವರು ಮೇಡಮೇ ಎಷ್ಟೋ ಹೈ ಮೇಲಕ್ಕೆ ಹೋದರು. ಆಯಿತಾ ಮಂಜು, ಇದೆಯಾ ನೀನು? ಮೊದಲೇ ಇದು ಯಾವಾಗಲೂ ಹೇಳೋಗೆ ನೀನು ಕಳಿಸಲ್ಲ. ಬಿಗ್ ಬಾಸಿಗೆ ಬಂದುಬಿಟ್ಟು ಎಣ್ಣೆ ಬಿಡೋಕ್ಕಾಗೆ ಬಂದಿದ್ದು ಅಂತ ಹೇಳಿದ್ದಲ್ವ ನೀನು? ಅದ್ರ ಕಡೆಗೆ ಈಗ ಮರ್ತು ಬಿಟ್ಟಿದ್ದೀನಿ, ಯೋಚನೆನೂ ಆಗಲ್ಲ ಅಂತ. ನೀನೇನಾದರೂ ಈಗ ಆಗಾಗ ಒಂದು ಸ್ವಲ್ಪ ಏನಾದರೂ ಇಲ್ಲಿ ತೊಗೊಬಂದು ಕದ್ದಿಟ್ಕೊಂಡಿದೀಯಾ ಅಂತ ಮಂಜು? ಯಾಕಂದರೆ ನೀನು ನಮ್ಮ ಗಿಲ್ಲಿನ ಖಾಲಿ ಗ್ಲಾಸ್ ತಗೋಬಾ, ಖಾಲಿ ಗ್ಲಾಸು ಅಂತ ಆಗಾಗ ಕೇಳ್ತೀಯಪ್ಪ. ಖಾಲಿ ಗ್ಲಾಸ್ ಯಾಕೆ ಫ್ರೆಂಡ್ಸ್ ತಗೋಬರೋದು? ಇದಕ್ಕೆ ತಾನೇ ಇವನಿಗೆ ಗೋಬಿ ಬೇಕು, ಸ್ಪೈಸಿ ಫುಡ್ ಬೇಕು, ಖಾಲಿ ಗ್ಲಾಸ್ ಬೇಕು. ಮಂಜು 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 ಏನು ಮಂಜು, ಕೆಲವೊಂದು ವಿಷಯಗಳನ್ನ ಸೀಕ್ರೆಟಾಗಿ ನೀನು ಮೇಂಟೈನ್ ಮಾಡೋಕ್ಕೆ ಬರಲ್ವಲ್ಲೋ? ನೀನು ಮೇಂಟೈನ್ ಮಾಡೋಕ್ಕೆ ಗೊತ್ತಿಲ್ಲದೆ ಕೊಡೋ ಕಳಿಸಲ್ಲ. ಆಂಟಿ ಲವರ್ ಅಂತ ಫೇಮಸ್ ಆಗಿದ್ದು ನೀನು, ಆಂಟಿ ಹಿಂದೆ ಬಿದ್ದು. ಈಗ ನೋಡಿದ್ರ ಅದೆಲ್ಲ ಸರಿ, ನಿನಗೆ ಖಾಲಿ ಗ್ಲಾಸ್ ಇಸ್ಕೊಂಡು ಪಾಪ ತಂದ್ಕೊಟ್ಟವನಿಗೆ ಉಗಿತೀಯಲ್ಲೋ ನೀನು. ಅರ್ಜೆಂಟಲ್ಲಿದ್ದೆ ಅನಿಸುತ್ತೆ ಪಾಪ. ಗಿಲ್ಲಿಗೆ ಏನು ಮಾಡಬೇಕು ಗೊತ್ತಾಗಿಲ್ಲ. ನೀರಿದ್ದಿದ್ದು ನೀನು ಕೇಳಿದ್ದು ಖಾಲಿ ಗ್ಲಾಸ್ ತಾನೇ, ನಿನಗೆ ಬೇಕಿದ್ದ ಖಾಲಿ ಗ್ಲಾಸು, ನೀರಿದ್ದಿದ್ದು ಕೊಟ್ಟ ಖಾಲಿ ಗ್ಲಾಸ್ ಕೊಟ್ಟಿದ್ದಾನೆ. ನೀನು ನಮ್ಮ ಗಿಲ್ಲಿ ಆ ಲೆವೆಲಲ್ಲಿ ಯೋಚನೆ ಮಾಡಿದ್ದಾನೆ. ಇವನು ತುಂಬ ಒಳ್ಳೆ ಅರ್ಜೆಂಟಲ್ಲಿದ್ದಾನೆ, ಬೇಗ ಏನೋ ಒಂದು ಹಾಕೋಬಿಡ್ಲಿ, ಅದಕ್ಕೆ ಖಾಲಿ ಗ್ಲಾಸ್ ಕೇಳ್ತಾನೆ ಅಂತ. ನಿಂಗೆ ಅಷ್ಟು ಗೊತ್ತಾಗಿಲ್ವೇನೋ, ಅದಕ್ಕೆ ಹರ್ಕೊತಾ ಇದೆಯಲ್ಲ ಹುಡುಗನ ನಿಲ್ಲಿಸ್ಕೊಂಡು. ಇದು ಬೆದ್ರು ಬೊಂಬೆ ಥರ ಆಡ್ತೀಯಪ್ಪ ಅಲ್ಲಿ. ಏನೋ ನಿನಗೆ ಬಿಗ್ ಬಾಸ್ ಮನೆಗೆ ಈಗ ನಿನ್ನ ಬಿಟ್ಕೊಂಡಿರೋದು, ನಿನಗೆ ಯಾವುದೋ ದೊಡ್ಡ ಪ್ರಧಾನಿ ಮಂತ್ರಿ ಸೀಟ್ ಬಿಟ್ಕೊಟ್ಟಂಗೆ ಆಗ್ಬಿಟ್ಟೈತೆ. ಶಾಸಕರ ಭವನಕ್ಕೆ ಹೋಗಿ ನಿಂತಂಗೆ ಆಡ್ತಾ ಇದೀಯಪ್ಪ. ಅಯ್ಯೋ ಅಯ್ಯೋ, ಅಲ್ಲ ಕಣೋ ಮಂಜು, ನೀನು ಯಾವಾಗಲೂ ನಾನವಳು, ನೀನು ಏನಾದರೂ ಆಡ್ತಾಯಿಪ್ಪ ಹೇಳಿ ಗೈಸ್, ಇವನೇನಾದರೂ ಆಡ್ತಾಯಿಪ್ಪ. ಯಾಕಂದ್ರೆ ನಮ್ಗೆ ಗಿಲ್ಲಿದು ಮೀಸೆ ಮೇಲೆ ಕಣ್ಣು, ಇವನಿಗೆ ಮೀಸೆ ಬಾಳಿಸ್ತಾನೆ, ಗಡ್ಡ ಬಾಳಿಸ್ತಾನೆ. ಸ್ವಲ್ಪ ಹೊತ್ತಲ್ಲಿ ಮತ್ತೆ ನೋಡಿದ್ರೆ ಗಿಲ್ಲಿಗೆ ಸೀರೆ ಉಡಿಸಿ ನಿಲ್ಲಿಸಿದಾನೆ. ನನಗೇನೋ ಡೌಟು ಗೈಸು. ಈಗ ಬೇರೆ ಮದುವೆ ಬೇರೆ ಆಗ್ತೀನಿ ಅಂತಿದ್ದಾನೆ, ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಇವನೇನೋ ಆ ಟೈಪು. ಇಲ್ಲಾಂದರೆ ಯಾವನಾದರೂ ಒಬ್ಬ ಗಂಡಸಿಗೆ ಮೀಸೆ ಗಡ್ಡ ಬೋಳಿಸ್ಬಿಟ್ಟು ಮೀಸೆನೆಲ್ಲ ಇದು ಮಾಡಿಬಿಟ್ಟು ಸೀರೆ ಉಡಿಸ್ತಾನ? ಇವನು ಆ ಟೈಪ್ ಆಗಿದ್ದಕ್ಕೆ ಇವನು ಬಿಗ್ ಬಾಸಲ್ಲಿ ಈ ಟೈಪ್ ಮಾಡಿದ್ದು ಗಿಲ್ಲಿಗೆ. ಇಲ್ಲ ಅಂದರೆ ಇವನು ಹಿಂಗೆಲ್ಲ ಆಡ್ತಾ ಇರಲಿಲ್ಲ ಗೈಸ್. ನೀವೇನು ಹೇಳ್ತೀರಾ ಮಂಜು? ನಿಂದೆ ಸರಿ ಅನಿಸುತ್ತಾ? ಅಲ್ಲ ಗೈಸ್, ಇವತ್ತೊಂದು ಪ್ರೊಮೋ ಬಿಟ್ಟಿದ್ದಾರೆ. ಪ್ರೊಮೋನಲ್ಲಿ ಏನು ಅಂದರೆ, ಇವನು ಎಲ್ಲ ಮಾಡಬಾರ ತೀಟೆಗಳನ್ನೆಲ್ಲ ಮಾಡಿ ಆದಮೇಲೆ ಅಲ್ಲಿ ನಾವು ಬಂದಿದ್ದು ಮನೋರಂಜನೆಗಾಗಿ, ಇದಕ್ಕಾಗಿ ಎಲ್ಲರನ್ನು ಸೀಸನ್ 12 ಕಂಟೆಸ್ಟೆಂಟ್ಗಳನ್ನೆಲ್ಲ ಕೂರಿಸ್ಕೊಂಡು, ಅದೇ ಸಿಬ್ಬಂದಿ ಅಂತ ಮಾಡಿದ್ರಲ್ಲಪ್ಪ, ಕೂರಿಸ್ಕೊಂಡು ಬಿಲ್ಡಪ್. ನಮ್ಮ ಚೈತ್ರನಿಗೆ ಪುನರ್ಜನ್ಮ ಸಿಕ್ಬಿಡ್ತಂತೆ. ಇಲ್ಲೇ ಎಲ್ಲಿ ಪುನರ್ಜನ್ಮ ಸಿಕ್ತು? ಕರೆಕ್ಟು, ಇವಳು ಬಿಗ್ ಬಾಸ್ ಮನೆಯಿಂದ ಒಂದ್ಸಲ ಜೈಲಿಗೆ ಹೋಗಿ ಬಂದಲ್ಲ ಪೊಲೀಸ್ ಇದಕ್ಕೆ, ಆಗ ಸಿಕ್ತು ಅನ್ಸುತ್ತೆ ಪುನರ್ಜನ್ಮ. ಇನ್ನು
ನಮ್ಮ ರಜತ್ಗೆ ಮುಂದೆ ಮಕ್ಕಳು ಎಲ್ಲ ನೆನಪಲ್ಲಿ ಇಟ್ಕೋಬೇಕಾಗಿದ್ದು. ಕರೆಕ್ಟ್ ರಜತ್, ನೀನು ಹೇಳಿದ್ದು ಕರೆಕ್ಟು. ಯಾಕಂತಂದರೆ ನೀನು ಮಾಡಿದ್ದ ತೀಟೆ ತಿಕ್ಲುಗಳು, ಇವನು ಯಾಕೆ ಹಿಂಗಾಡೋನು, ನಮಗೆ ಸಂಬಂಧಪಟ್ಟವನಲ್ವ, ನಮ್ಮ ರಕ್ತ ಸಂಬಂಧಿ ಅಲ್ಲ, ನಮ್ಮ ತಾತ ಅಲ್ವಾ, ನಮ್ಮ ಅಜ್ಜ ಅಲ್ವಾ ಅಂತ ನಿನ್ನ ನೆನಪಲ್ಲಿ ಇಟ್ಕೋಬೇಕಾಗಿದ್ದು ಪರ್ಸ್ನಾಲ್ಟಿನೇ ನೀನು ಬಿಡು. ಇವ್ನು ತಿಕ್ಕಲು ಬಂತರ ಆಡೋನಲ್ಲ, ಹುಚ್ಚು ಬಂತರ ಆರ್ಭಟ ಮಾಡೋನಲ್ಲ, ಆ ಚೈತ್ರನ ಮೇಲೆ ಹುಚ್ಚು ಚುಚ್ಚು ಚುಚ್ಚೋಕಿಗೆ ಆಡ್ತಾ ಇದ್ನಲ್ಲ, ಇವನೇನಾ ಅಂತ ನೆನಪಲ್ಲಿ ಇಟ್ಕೋಬೋದು. ಇವನು ಯಾಕೆ ಹುಚ್ಚಾಸ್ಪತ್ರೆಗೆ ಹೋಗದೆ ಸೀದಾ ಫಸ್ಟೇ ಬಿಗ್ ಬಾಸ್ ಸಿಗೋದ ಅಂತ ನೆನಪಿಟ್ಕೊತಾರೆ ನೋಡು ಮಚ್ಚ. ಇನ್ನು ನಮ್ಮ ಮಂಜು ಗೈಸ್, ಈ ಕುಡ್ಕ ಮಂಜನಿಗೆ ಅದೇ ನೀವೇ ಎಲ್ಲರೂ ಹೇಳಿದ್ದು ಕುಡ್ಕ ಅಂತ. ಮತ್ತು ಇವನು ಖಾಲಿ ಗ್ಲಾಸ್ ಕೇಳಿದ್ನಲ್ಲ, ಆಗ ನಾನು ಬಿಟ್ಟಿದ್ದಾನೆ ಅಂದ್ಕೊಂಡಿದ್ದೆ. ಇವನು ಇದು ಬಿಡೋಕ್ಕೆ ಸಾಧ್ಯ ಇಲ್ಲ, ಕಲ್ತಿದ್ದ ಚಾಳಿ ಬಿಡೋಕ್ಕೆ ಸಾಧ್ಯನಾ, ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅಂತ ಮೊದಲೇ ಗಾದೆ ಇದೆ. ಇವ್ನು ಖಾಲಿ ಗ್ಲಾಸ್ ಕೇಳಿದ್ನಲ್ಲ, ಆಗ ಇವನು ಪಕ್ಕ ಪಿವೋಟ್ ಇರ್ಬೋದು ಅಂತ ನನಗೆ ಕನ್ಫರ್ಮ್ ಆಯಿತು. ಇವನ್ನ ಗೌರ್ಮೆಂಟ್ ಬಸ್ ಅವರು ಇವನು ಕಾರಲ್ಲಿ ಯಾರಾದರೂ ಪ್ರಪಂಚದಲ್ಲಿ ಕಾರ್ ಇಟ್ಟಿದ್ದಾರೆ. ಲೋ ಮಂಜು, ನನ್ನ ಹತ್ರನೂ ಇದೆ 4 ಕಾರು, ಆಯ್ತಾ? ಅಯ್ಯೋ ನಿನ್ನ ತಿರ್ಪೇಶೋಕಿಗಿಷ್ಟು ಬೆಂಕಿ ಹಾಕ. ಇವನು ಕಾರಲ್ಲಿ ಹೋಗುವಾಗ ಗೌರ್ಮೆಂಟ್ ಬಸ್ ಅವರು ನಿಲ್ಲಿಸ್ಬಿಟ್ಟು ಇವನಿಗೆ ಮಾತಾಡಿಸ್ತಾರಂತೆ, ಅಷ್ಟು ಬೆಲೆ ಕೊಡ್ತಾರಂತೆ. ಅಲ್ಲ ಕಣೋ, ಗೌರ್ಮೆಂಟ್ ಬಸ್ ಸ್ಟಾಪಿಗೆ ಹೋಗಿ ಯಾಕೋ ನೀನು ಕಾಯ್ತಾ ನಿಂತ್ಕೊಂತೀಯ? ನಮಗೆ ಗೊತ್ತಿರೋ ಹಾಗೆ ಗೈಸ್, ಇತ್ತೀಚೆಗಂತೂ ಗೌರ್ಮೆಂಟ್ KSRTC ಅವರು ಏರೋಪ್ಲೇನ್ ಟೈಪ್ ಓಡಿಸ್ತಿರ್ತಾರೆ. ಅವ್ರಿಗೆ ನಿಲ್ಸೋಕ್ಕೆ ಟೈಮ್ ಇಲ್ಲ, ಸ್ಟಾಪೇ ಕೊಡಲ್ಲ, ನಿಲ್ಸೋದೊಂದೇ ಬಸ್ ಸ್ಟಾಪಲ್ಲಿ, ಆಯಿತಾ? ಇವನೇನೋ ಮಾಡ್ತಾ ಇದ್ದಾನೆ ಗೈಸ್ ಬಸ್ ಸ್ಟಾಪಲ್ಲಿ ನಿಂತ್ಕೊಂಡು. ಇವನು ಬಸ್ ಸ್ಟಾಪಲ್ಲೆಲ್ಲ ಬಂದು ಇವನು ಏನು ಕಿತ್ತು ಗುಡ್ಡೆ ಹಾಕಿದ್ದ ಅಲ್ವಾ? ಅದಕ್ಕೆ ನೀನು ಬಿಗ್ ಬಾಸಲ್ಲಿ ಬಂದು ನನ್ನ ಗುರ್ತಿಸೋ ಹಂಗೆ ಆಗ್ಬಿಡ್ತಂತ ಇವನ್ನ. ಕರೆಕ್ಟ್ ಮಚ್ಚ, ನಿನ್ನ ಗುರ್ತು. ಯಾಕಂದರೆ ನೀನು ಗೌತಮಿ ಹಿಂದೆ ಅಲಿತಾ ಇದ್ದಲ್ಲ, ಹಿಂದೆ ಗೌತಮ್ ಅವಳಿಂದಾನೇ ಸೋತಲ್ಲ, ಹೆಂಗಸ್ರ ಹಿಂದೆ ಹೋಗ್ಬಿಟ್ಟು. ಅದಕ್ಕಾಗಿ ಅಯ್ಯೋ ಇವನು ಯಾಕಪ್ಪ ಅಲ್ಲಿದ್ದವ್ನು ಇಲ್ಲಿ ಬಂದವನು, ಇವನು ತುಂಬ ಡೇಂಜರು ಅಂತ ಹೇಳಿಬಿಟ್ಟು ಯಾರೋ ಸೈಡಲ್ಲಿ ನಿಲ್ಲಿಸಿರ್ಬೋದು. ಇಲ್ಲ ನೀನು ಬಸ್ ಸ್ಟಾಪಿಗೆ ಯಾಕೆ ಹೋಗ್ತೀಯೋ? ಯಾವಾಗಲೂ ಯಾರಾದರೂ ನಿನ್ನ ಕಡೆಯವ್ರನ್ನ ವೆಯ್ಟ್ ಮಾಡ್ತಿದ್ದ. KSRTC ಅವರು ನೀವನ್ನ ಮಾತಾಡಿಸ್ತಾರಂತೆ. ನೀವು ಅಲ್ಲಿ ದಬಾಕಿರೋದು ಏನಿಲ್ಲ, ನಿಮ್ಮ ನಿಲ್ಲಿಸಿ ಅದು KSRTC. ನಿನಗೆ ಮಾತಾಡೋಕೆ ಬರಲ್ವಲ್ಲೋ ಮಂಜ, ಅಂಥದ್ರಲ್ಲಿ ಹೋಗ್ಬಿಟ್ಟು ಗಿಲ್ಲಿದ್ದು ಬೋಳಿಸ್ಕೊಂಡು ತೆಗೆದಿಟ್ಕೊಂಡಿದೀಯಾ, ಪ್ಲಾಸ್ಟಿಕ್ ಕವರಲ್ಲಿ ಇಟ್ಕೊಂಡಿದೀಯಾ? ಏನಾದರೂ ಬಿಸ್ನೆಸ್ ಮಾಡ್ತೀಯಾ? ಇಂಪ್ರೂವ್ ಆದರೂ ಆಗ್ಬೋದು. ಯಾಕಂದರೆ ಗಿಲ್ಲಿದು ಅಷ್ಟೊಂದು ಹವಾ ಇದೆ. ಗಿಲ್ಲಿದು ಅಂತ ಹೇಳಿದ್ರೆ ಒಳ್ಳೆ ಬಿಸ್ನೆಸ್ ಮಚ್ಚ. ಗಿಲ್ಲಿ ಒಂದು ಕೆಲಸ ಮಾಡು, ನೀನು ಹೊರಗಡೆ ಹೋದ್ಮೇಲೆ ಪರ್ಮನೆಂಟಾಗಿ ಇವನ್ನ ಇಟ್ಕೊಬಿಡು ಮಚ್ಚ. ನಿನಗೆ ಒಂದು ಒಳ್ಳೆ ನೇಮ್ ಇದೆ. ನಿನ್ನ ತುಳಿಯೋಕ್ಕೆ ಬಂದುಬಿಟ್ಟು ಆಯಿತಾ, ಬರೀ ನೆಗೆಟಿವ್ ಮಾಡ್ಕೊಬಿಟ್ಟು ಇವರು TRP, ಅದೇ ನೆಗೆಟಿವ್ TRPಗಳನ್ನ ತಗೊಳ್ಳೋ ಹುಚ್ಚಲ್ಲಿ ನಿನ್ನೆ ಹೆಸರು ಹೇಳ್ಕೊಂಡು ನನ್ನ ತಿನ್ನಬೇಕು ಅನಿಸುತ್ತೆ. ನೀನೊಂದು ಕೆಲಸ ಮಾಡಿಬಿಡು, ನಿಂದು ಏನೇನು ಇದೆ ಬೋಳ್ಸೋ ಅಂಥದ್ದು, ನಿನ್ನ ಹತ್ರ ಬೋಳ್ಸೋ ಅಂಥದ್ದು ಇರೋದಕ್ಕೆಲ್ಲ ಇವನು ಕರೆಕ್ಟಾಗಿದ್ದಾನೆ. ಇವನ್ನ ನೀನು ಇಟ್ಕೊಬಿಡು ಮಂಜು, ಅವನಿಗೆ ಅಲ್ಲ ಗಿಲ್ಲಿ, ಇವನ್ನ ಇಟ್ಕೋ. ನಿಂದೇನಿದೆ ಅದನ್ನು ಮಂಜು ಬೋಳ್ಸೋಕ್ಕೆ ಇಲ್ಲ, ಒಂದು ಫೋನ್ ಮಾಡಿಬಿಡು ಯಾವಾಗ ಬೇಕು, ಇವನು ಬಂದು ಬೋಳ್ಸ್ಕೊಂಡು ತೊಗೊಂಡೋಗಲಿ. ನಿನ್ನ ಯೋಗ್ಯತೆಗೆ ಮಂಜು, ಹೆಂಗೋ ಬದುಕಿದ್ದೆ ಅಲ್ಲೋ ನೀನು, ಹೆಂಗೆಂಗೋ ಇದ್ದಲ್ಲೋ, ಇಲ್ಲೋಗ್ಬಿಟ್ಟು ಗಿಲ್ಲಿದು ಬೋಳಿಸ್ಕೊಂಡು ಫೇಮಸ್ ಆಗಿಬಿಟ್ಟಲ್ಲೋ. ನಿನಗೆ ಬೇಕಿತ್ತಾ? ಬೇರೆದು ಬೋಳಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ಕೊಬಿಡು. ಫ್ರೆಂಡ್ಸ್, ನಾನು ಇಷ್ಟೊಂದು ಹೊಸ್ಟಾಗಿ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಿಮಗೇನಾದರೂ ನನ್ನ ಮಾತಿಂದ ಏನಾದರೂ ಬೇರೆ ಥರ ಅನಿಸಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಯಾಕಂದರೆ ಪ್ರತಿ ವಿಷಯದಲ್ಲೂ ಯಾವ ವಿಷಯಕ್ಕೆ ಹೋದ್ರೂ ಒಂದು ಹೆಣ್ಣಿಗೆ ಒಂದು ಗಂಡು ಹೀಗೆ ಮಾಡ್ದ, ಹೆಣ್ಣಿಗೆ ಈ ಥರ ಮಾತಾಡಬಾರ್ದು, ಆ ಥರ ಅನ್ನಬಾರ್ದು, ಹಾಗೆ ಹೀಗೆ ಹೇಳ್ತಾರೆ. ನಾನು ಈ ಬಿಗ್ ಬಾಸ್ ಮನೆಯಲ್ಲೇ ನೋಡಿದ್ದು, ಇವರ TRPಗೋಸ್ಕರ ಯಾವ್ಯಾವ ತುಕಾಲಿಗಳನ್ನ ತಗೊಬಂದು ಗಂಟಾಕೊಬಿಟ್ಟು ಅಷ್ಟು ಚೆನ್ನಾಗಿ ಆಡೋ ಒಬ್ಬ ಹುಡುಗನ್ನ ತುಳಿಯೋಕೆ ಹೋಗ್ಬಿಟ್ಟು ಈ ಮಂಜು ಅಂಥವ್ರು ಈ ಥರ ಅವನಿಗೆ ಸೀರೆ ಉಡಿಸೋದು, ಗಡ್ಡ ಮೀಸೆ ಬೋಳಿಸೋದು, ಕಾಲಲ್ಲಿ ಶೂ ತೆಗೆಸೋದು, ನೀರು ಚೆಲ್ಲೋದು, ಕ್ಲೀನ್ ಮಾಡು ಅನ್ನೋದು, ಅಡಿಯಾಳು ಮಾಡ್ಕೊಳ್ಳೋದು, ಇದೆಲ್ಲ ಈ ಥರ ತೇಜೋವಧೆ. ಒಬ್ಬ ಗಂಡಸಿಗೆ ಈಗ ಮಾಡಿದ್ದಾನೆ ಅಂತ ಹೇಳಿಬಿಟ್ಟು ಇವನಿಗೂ ಯಾರಾದರೂ ಇದ್ದರೆ ನಾವು ದಯವಿಟ್ಟು, ನಾನು ತುಂಬ ಹಳ್ಳಿನಲ್ಲಿರೋದು, ವಿಲೇಜ್ ನಮ್ಮದು, ಬ್ಯಾಂಗ್ಳೂರಲ್ಲಿ ಏನಾದರೂ ಅವಕಾಶ ಇದ್ದರೆ ಇವನ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಬಿಡಿ. ಈ ಥರ ಎಲ್ಲ ಇವನಲ್ಲಿ ತಿಳ್ಕೊಳ್ಳಿ, ಈ ಥರ ಎಲ್ಲ ಮಾಡಿದ್ದು ಸರಿನಾ ತಪ್ಪ ಅಂತ. ತುಂಬ
ಗಿಲ್ಲಿಗೆ ತೇಜೋವಧೆ ಮಾನವ ಹಾನಿ ಮಾಡಿಬಿಟ್ಟಿದ್ದಾನೆ. ಈ ಮಟ್ಟಿಗೆ ಕುಗ್ಸೋಕೆ ಟ್ರೈ ಮಾಡ್ತಿದ್ದಾನೆ. ಅಯ್ಯೋ, ಲಾಸ್ಟಿಗೆ ಹಾಗೆ ಹೀಗೆ ಹೇಳ್ತಾನೆ. ಯಾವ ಸೀಮೆ ಅತಿಥಿಗಳು ಸ್ವಾಮಿ ಇವರೆಲ್ಲ? ಯಾವ ರೆಸಾರ್ಟು, ಯಾವ ಹೋಟೆಲಲ್ಲಿ ಈ ಥರ ಕಾನೂನಿದೆ? ಹಾಂ, ಈ ಥರ ಕಾನೂನು ಎಲ್ಲಿದೆ? ಇದು ಯಾವ ಥರ ಬಿಗ್ ಬಾಸು? ಬಿಗ್ ಬಾಸ್ ಅತಿಥಿ ಅಂತ ಬಂದಾಗ ಫಸ್ಟ್ ಬುಕ್ಸನ್ನ ಓದಿದ್ರಲ್ವಾ, ಅದನ್ನು ಫಸ್ಟು ಇಲ್ಲಿ ಇಟ್ಕೋಬೇಕಿತ್ತು. ಆಯಿತಾ? ಅತಿಥಿಗಳು ಫಸ್ಟ್ ತಿಳ್ಕೊಬೇಕಿತ್ತು. ಅಲ್ಲಿ ಅವರ ಬೇಡಿಕೆಗಳನ್ನ ಈಡೇರಿಸಿ ಅಂತ ಇರೋದು, ಆಜ್ಞೆಗಳನ್ನು ಪಾಲಿಸಿ ಅಂತ ಇಲ್ಲ. ಮತ್ತು ನೀವು ಕೂಡ ಸಿಬ್ಬಂದಿ ಅಂತ ಹೇಳಿಬಿಟ್ಟೆಲ್ಲ ಮಾಡಿದ್ರಲ್ಲ. ಫಸ್ಟು ಮಿಸ್ಟರ್ ಅಭಿಷೇಕ್, ನೀನು ಈ ವಾರ ಕ್ಯಾಪ್ಟನ್ ಆಗಿದ್ದೆ, ಇದೆಲ್ಲ ನಿನ್ನ ಜವಾಬ್ದಾರಿ ಇತ್ತು. ನೀನು ಕೂಲಂಕುಷವಾಗಿ ಅದರ ಪರಿಶೀಲನೆ ಮಾಡಿಬಿಟ್ಟು ನೀನು ಯಾರಿಗೆಲ್ಲ ಸಿಬ್ಬಂದಿ ಅಂತೆಲ್ಲ ಇದು ಮಾಡಿ ನೀನು ಚೂಸ್ ಮಾಡಿ ಇಟ್ಟೆ. ನೀನಾಗ ಓದಬೇಕಿತ್ತಲ್ವಾ? ಬೇಡಿಕೆಗಳನ್ನು ಈಡೇರಿಸಿ. ಬೇಡಿಕೆಗಳು ಅಂತ ಹೇಳಿದ್ರೆ ಅವ್ರದ್ದು ಊಟದಿರ್ಬೋದು, ಮಲಗೋ ವ್ಯವಸ್ಥೆ ಇರ್ಬೋದು, ಅವ್ರಿಗೆ ಸ್ಪಾ ಹೋಟೆಲ್ಗಳು ಅಲ್ಲಿ ಇರುತ್ತೆ, ಹೆಡ್ ಮಸಾಜು ಅದು ಇದು ಬ್ಲಾ 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 ಇರುತ್ತೆ. ಅದನ್ನು ಬೇಡಿಕೆನ ಈಡೇರಿಸಿ ಮನೋರಂಜನೆ ಕೊಡಿ ಅಂತ ಇರೋದು. ಆಯಿತಾ? ಅಲ್ಲಿ ಬೇರೆ ಏನಿದೆ? ಆಜ್ಞೆಗಳನ್ನು ಪಾಲಿಸಿ ಅಂತಿದ್ಯಾ? ಆಜ್ಞೆಗಳನ್ನು ಪಾಲಿಸಿ ಅಂತ ಹೇಳಿದ್ರೆ ರಾಜ ಮತ್ತು ಗುಲಾಮರದ್ದು ಟಾಸ್ಕ್ ಅಂತ ಕೊಡ್ತಾ ಇದ್ರು. ಆಯಿತಾ? ಅವ್ರೊಂದ್ಸಲ ರಾಜರಾದರೆ ಇವ್ರು ಗುಲಾಮ, ಇವ್ರು ರಾಜರಾದರೆ ಅವ್ರು ಗುಲಾಮ ಅಂತ. ನೀವು ಬೇಡಿಕೆ ಈಡೇರಿಸೋ ಬರದಲ್ಲಿ ಗುಲಾಮಗಿರಿಗಿಂತ ಕಡೆಯಾಗಿ ನೀವು ನಡೆಸ್ಕೋತಾ ಇದ್ರು. ಅಭಿಷೇಕ್, ನೀನು ಮ್ಯಾನೇಜರ್ ಆದವನು, ಕ್ಯಾಮ್ರಾ ಮುಂದೆ ಹೋಗಿ ನೀನು ಹೇಳಬೇಕಲ್ವಾ? ನಿಮಗೆ ಗಿಲ್ಲಿನ ಆ ಥರದಲ್ಲೆಲ್ಲ ಅವನು ಹಿಂಸೆ ಮಾಡ್ತಿದ್ದಾನಲ್ಲ, ಮಂಜು ಕುಡ್ಕ ನನ್ನ ಮಗ, ನೀನು ಹೇಳಬೇಕಲ್ವಾ? ನಿನಗೆ ಕ್ಯಾಪ್ಟನ್ ಆಗೋದು ಒಂದೇ ನಿಂದು ಇದಿತ್ತಾ? ಬೇರೆದೇನಿಲ್ವಾ? ನಿನಗೆ ಸ್ವಂತ ಬುದ್ಧಿ ಇಲ್ವಾ? ಹೇಳಿ ಫ್ರೆಂಡ್ಸ್, ಆ ಬುಕ್ಕಲ್ಲಿ ಇದ್ದಿದ್ದು ಇಷ್ಟೇ. ಬೇಡಿಕೆಗಳನ್ನು ಈಡೇರಿಸಬೇಕು, ಆಜ್ಞೆಗಳನ್ನು ಪಾಲಿಸಿ ಅಂತ ಇಲ್ಲ. ಏನಾದರೂ ನಾನೇನಾದರೂ ಅಲ್ಲಿ ಬಿಗ್ ಬಾಸ್ ಮನೇಲಿದ್ದಿದ್ರೆ, ನಾನಿರೋ ಟೈಮಲ್ಲಿ ಏನಾದ್ರು ಇವರು ಈ ಥರ ಬಂದು ಈ ಥರ ಮಾಡ್ತಾಯಿದ್ರೆ ಬದನೆಕಾಯಿ ಹೋಯ್ತು. ನಾನೊಂದು ಹೆಂಗಸಾಗಿ ಅದು ಮಾತಾಡಬಾರ್ದು. ಬದನೆಕಾಯಿ ಹೋಯ್ತು, ಹೋಯ್ತು 50 ಲಕ್ಷ. ಆಯಿತಾ? ನಮ್ಮ ಮಾವ ನಮ್ಮ ಅಪ್ಪ ಮಾಡಿರೋದು ನಮಗಿದೆ ಜೀವನಕ್ಕೆ. ಹೋದ್ರೆ ಏನು ಇಲ್ಲ ಅಂದರೂ ನಾನು ಭಿಕ್ಷೆ ಎತ್ತಿ ಬದುಕಿದ್ರೂ ಪರವಾಗಿಲ್ಲ. ಜುಜ್ಬಿ 50 ಲಕ್ಷಕ್ಕಾಗಿ ಈ ಥರದ್ದೆಲ್ಲ ಇದು ಮಾಡ್ತಿರ್ಲಿಲ್ಲ. ತೊಗೊಂಡು ಕೈಯೆಲ್ಲ ಇರೋದೋ ಕಾಲಲ್ಲಿರೋದೋ ಕಿತ್ತೋಗೋಂಗೆ ಮಂಜನಿಗೆ ಬಾರಿಸ್ಬಿಟ್ಟು ಬಾಗಿಲು ತೆಗೆದು ಹೊರಗೆ ಬರ್ತಾ ಇದ್ದೆ ನಾನು. ಯಾವ ಇದರಲ್ಲಿ ಇದೆ ಹೋಟೆಲಲ್ಲಿ ಈ ಥರ ದೌರ್ಜನ್ಯ? ಬಿಗ್ ಬಾಸ್ ಅವರು ಕಣ್ಮುಚ್ಕೊಂಡು ಕೂತೆ. ನಿಮಗೆ TRPದೇ ಹೆಚ್ಚಾಗೋಯ್ತಾ? TRPನೇ ಹೆಚ್ಚಾ? ಬೇರೆ ಏನಿಲ್ವಾ? ಆ ಗಿಲ್ಲಿನ ಅಷ್ಟು ತುಚ್ಛವಾಗಿ ಅವನು ನೋಡ್ತೇವೆ. ಗಿಲ್ಲಿ ತಪ್ಪು ಮಾಡಿಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಗಿಲ್ಲಿ ಮದ್ವೆನ ಎರಡನೇದು ಅಂತ ಕೇಳಿದ್ದು ತಪ್ಪು. ಅದಕ್ಕೆ ಇವ್ರ್ಯಾಕೆ ಅಷ್ಟು ಪೊಲೈಟ್ ಆಗಬೇಕು? ಆಯಿತು, ಅವನು ಕೇಳ್ದ, ಅವನಿಗೆ ಬುದ್ಧಿ ಇಲ್ಲ ಅಂತ ಅಂದ್ಕೊಳ್ಳೋಣ. ಬುದ್ಧಿ ಇಲ್ಲ, ಹುಡುಗು ಬುದ್ಧಿ ಅಂತ ಅಂದ್ಕೊಳ್ಳೋಣ. ಅವನಿಗೆ ಸರಿ ಗೊತ್ತಾಗಿಲ್ಲ ಹೇಗೆ ಆಡಬೇಕು, ಇಷ್ಟು ದಿನ ಹಿಂಗೆ ಆಡ್ಕೊ ಬಂದ, ತಮಾಷೆಯಾಗಿದ್ದ, ಹಾಗೆ ಅಂದ್ಕೊಳ್ಳೋಣ. ಇವ್ರ್ಯಾಕೆ ಇಷ್ಟು ರಿಯಾಕ್ಟ್ ಈ ಥರ ಪೊಲೈಟಾಗಿ ಮಾಡಬೇಕಿತ್ತು? ಇವರು ಸುಮ್ಮನೆ ಏನೋ ಒಂದು ಸ್ಮೈಲ್ ಕೊಟ್ಕೊಂಡು ಬೇರೆದೋ ಮಾಡ್ಬೋದಿತ್ತಲ್ಲ. ಸುದೀಪ್ ಸರ್, ನೀವು ಏನು ಮಾಡ್ತೀರಾ ನಾಳೆ ಅಂತ ಹೇಳಿದ್ರೆ ಸಮಾಧಾನವಾಗಿ ಬೆಣ್ಣೆನಲ್ಲಿ ಕೂದಲು ತೆಗಿಯೋ ಥರ ಹೇಳಿಬಿಟ್ಟು ಒಂದು ಸ್ಮೈಲ್ ಮಾಡಿಬಿಟ್ಟು ಗಿಲ್ಲಿಗೊಂದು ಕ್ಲಾಸ್ ತಗೋಬಿಟ್ಟು, ಆಯಿತಾ? ಆ ತಿಥಿಗಳು ಬಿಗ್ ಬಾಸ್ದ ಪ್ರೋಗ್ರಾಮನ್ನೇ ತಿಥಿ ಥರ ಮಾಡಿದವರು ಅವರು, ರಣರಂಗ ಮಾಡಿದವರು. ಅವರಿಗೂ ಆಚೆ ಈಚೆ ಹಾಗಲ್ವಾ ಗಿಲ್ಲಿ ಹೀಗಲ್ವಾ ಅಂತ ಹೇಳಿಬಿಟ್ಟು ಮನಸ್ಸಿಗೆ ಬಂದಂಗೆ ಉಗಿದ್ಬಿಟ್ಟು ಅಲ್ಲಿಗೆ ಒಂದು ದಿನ ಇಡೀ ನಾಳೆ ಶನಿವಾರ ಫುಲ್ಲು 2 ಗಂಟೆ ಇದರಲ್ಲೇ ನೀವು ಕಾಲ ತಳ್ಳಿಬಿಟ್ಟು ಹೋಗ್ತೀರ. ನಿಮಗೇನು, ನೀವು ಮಾತಾಡಿರೋ ಪೇಮೆಂಟ್ ನಿಮಗೆ ಬಂದ್ರಾಯ್ತು. ನಮ್ಮ ಬಿಗ್ ಬಾಸ್ ಟೀಮಿಗೆ TRP ಲೆವೆಲ್ ಆ ಲೆವೆಲಿಗೆ ಗಿಲ್ಲಿಯಿಂದ ಹೋಗಿದೆ. ಒಂದು ತಿಳ್ಕೊಳ್ಳಿ, ಬಿಗ್ ಬಾಸ್ ಟೀಮ್ ನಿಮ್ಮದಲ್ಲ. ಗಿಲ್ಲಿ ಯಾವ ಚಾನಲ್ಗೆ ಹೋದ್ರೂ ಆ ಚಾನಲ್ ನಂಬರ್ 1 ಆಗುತ್ತೆ. ಯಾಕಂದರೆ ನಾನು ಕೂಡ ಇಷ್ಟು ನನಗೆ ಗೊತ್ತಾಗ್ತಿರ್ಲಿಲ್ಲ. ಈಗ ಈ ಗಿಲ್ಲಿದು ಹವಾ ಎಲ್ಲ ಕಡೆ ನೋಡ್ತಾ ಇರೋದ್ರಿಂದ ನನಗೆ ಗೊತ್ತಾಗ್ತಾ ಇದೆ. ಯಾವ ಚಾನಲಲ್ಲಿ ಗಿಲ್ಲಿ ಇದ್ರೂ ಆ ಚಾನೆಲ್ನ ಅಲ್ಲಿ ತಗೊಂಡು ಹೋಗ್ತಾನೆ. ಆಯಿತಾ? ನಿಮ್ಮ ಬದನೆಕಾಯಿ 50 ಲಕ್ಷಕ್ಕಾಗಿ ಅಮಾಯಕ ಹುಡುಗನ ಈ ಥರ ಎಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಬಾಕಿ ನಿನ್ನೆ ಮಧ್ಯದಲ್ಲಿ
ಟಾಸ್ಕ್ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಅದು ಇದು ಹೇಳ್ಬಿಟ್ಟು ಇದು ಮಾಡಿದ್ರಲ್ಲ, ಅತಿಥಿ ದೇವೋ ಭವ ಅಂತ. ದೇವರ ಇವರು ದೇವರ ದೆವ್ವಗಳು, ಪಿಶಾಚಿಗಳು, ರಾಕ್ಷಸರು, ಈ ದೆವ್ವಗಳು. ಆ ಥರನೇ ಸಿಬ್ಬಂದಿಗೆ ನೀವು ತೊಂದರೆ ಆಗ್ತಾ ಇರೋದು ಕಣ್ಣಿಗೆ ಕಾಣ್ತಾ ಇಲ್ವಾ? ನಿಮ್ಮ ಪ್ರೀತಿ ಅಶ್ವಿನಿ ಅವರು ಕಾಲಿಡ್ಕೊಂಡು ಮಸಾಜ್ ಮಾಡಿದ್ದು ಕಣ್ಣಿಗೆ ಕಾಣ್ತಾ ಇಲ್ವಾ? ಗಿಲ್ಲಿ ಮೀಸೆನ ಬೋಳಿಸುವಾಗ ಎಲ್ಲೋಗಿತ್ತು ನಿಮ್ಮದು? ಸ್ಪೀಕರ್ ಔಟಾ? ಕ್ಯಾಮ್ರಾ ಔಟಾ? ಗಿಲ್ಲಿಗೆ ಸೀರೆ ಉಡಿಸ್ಬಿಟ್ಟು ಮಜಾ ತಗೊಳ್ತಿದ್ರಲ್ಲ, ಎಲ್ಲೋಗಿದ್ರಿ? ಬಿಗ್ ಬಾಸು ಯಾವನ್ನ ಕರಿಬೇಕು, ಬಿಗ್ ಬಾಸು ಗೊತ್ತಿಲ್ಲ, ಎಲ್ಲೋಗಿದ್ರಿ? ಸೀರೆ ಉಡಿಸ್ಬಿಟ್ಟು ಒಬ್ಬ ಗಂಡಸು ಮಜಾ ತಗೊತಾನೆ ಅಂದರೆ ಆ ಮಂಜ ಅವನು ಅದೇ ಬೇರೆ, ಅವನು ಬೇರೆ ಟೈಪೇ. ಅಯ್ಯೋ, ಮದುವೆ ಆಗಿ ಏನು ಸಂಸಾರ ಮಾಡ್ತಾನೋ ಇವನು, ಗಂಡಸಿಗೆ ಸೀರೆ ಉಡಿಸ್ಬಿಟ್ಟು ಮಜಾ ತಗೊಳ್ಳೋನು. ಇವನಿಗೆ ಉಡಿಸಿ ಮಂಜು ನಾಳೆನಿಂದ ರಿಸೆಪ್ಷನ್. ಸಾರಿ ಗೈಸ್, ಏನೋ ಕರೆಂಟ್ ಪ್ರಾಬ್ಲಮ್ಮು, ಹಾಗೆ ಆಫ್ ಆಯಿತು. ಓಕೆ ಮಂಜು, ನಿನ್ನ ಮದುವೆಗೂ ನೀನು ಮದುವೆನೋ ರಿಸೆಪ್ಷನೋ ಇನ್ನೊಂದೋ ಏನು ಮಾಡ್ಕೊತೀಯ ಕರ್ಮನಿಂದ ಗೊತ್ತಿಲ್ಲ. ಹಿಂಗೆ ಸೀರೆ ಗಿಲ್ಲಿ ಗುಡಿಸಿ ಮಜಾ ತಗೊಂಡಲ್ಲ, ನೀನು ಸೀರೆ ಉಟ್ಕೊಬಿಟ್ಟು ತಾಳಿ ಕಟ್ಬಿಡು, ಚೆನ್ನಾಗಿ ಕಾಣುತ್ತೆ. ಆಗ ಇನ್ನು ನಿನ್ನ ಬಸ್ ಸ್ಟಾಪಲ್ಲಿ ಗೌರ್ಮೆಂಟ್ ಬಸ್ ಅವರು ಬಂದು ಮಾತಾಡಿಸ್ತಾರೆ, ಗೌರ್ಮೆಂಟ್ ಬಸ್ ಅವರು ನಿನ್ನ ಸಿಕ್ಕಿದ ಜಾಗಕ್ಕೆಲ್ಲ. ಅದು ನಿಲ್ಲಿಸ್ಬಿಟ್ಟು ನಿನ್ನ ಕಾರಲ್ಲಿ ಯಾರು ಕಾರ್ ಇಟ್ಟಿಲ್ಲ ನಿಂತರ, ಯಾರಾದರೂ ಇಟ್ಟಿದ್ದಾರ? ಅಯ್ಯೋ, ನಾನೊಬ್ಳು ಹೆಣ್ಣಾಗೆ ನನ್ನ ಹತ್ರ 4 ಕಾರಿದೆ ಆಯಿತಾ? ನೀನೊಬ್ಬ ಅಯ್ಯ ಗಿಲ್ಲಿ, ನೀನು ಇಷ್ಟೆಲ್ಲ ಅವಮಾನ. ಗಿಲ್ಲಿಗೆ ಮತ್ತೆ ನಿನ್ನ ಉಡ್ಬಿ ಕೇಳ್ಬಿಟ್ಟಿದ್ದಾಳೆ, ಉಡ್ಬಿ ಫಿಯಾನ್ಸಿ. ಯೋಗ್ಯತೆ ಇದೆಯಾ ಹಾಂ ಬಿಟ್ಟು ಊಟ ಹಾಕೋಕ್ಕೆ? ಗಿಲ್ಲಿಗೆ ಎಷ್ಟು ಯೋಗ್ಯತೆ ಇದೆ ಅಂತ ಎಲ್ಲರಿಗೂ ಗೊತ್ತು ಆಯಿತಾ? ಗಿಲ್ಲಿ ಹೊಲ ಮನೆ ಎಲ್ಲ ಇಟ್ಕೊಂಡಿದ್ದಾನೆ. ಗಿಲ್ಲಿ ಬೇವರ್ಸಿ ಅಲ್ಲ. ಬನ್ನಿ, ಯೋಗ್ಯತೆ ಇಲ್ಲ ಅಂದವರೆಲ್ಲ. ನಮ್ಮ ಹತ್ರನೂ ಇದೆ 15 ಎಕರೆ ಕಾಫಿ ತೋಟ ಎಲ್ಲ. ಅಂಥ ಪರಿಸ್ಥಿತಿ ಬಂದರೆ ಬರಲ್ಲ, ಅಂಥದ್ದಿದ್ದರೆ ನಾವೇ ಕೆಲಸಕ್ಕೆ ಅಂತ ಇಟ್ಕೊಬಿಟ್ಟು ನಾವು ಹಾಕ್ತೀವಿ ಸಾಯೋವರೆಗೂ ಊಟನ. ಅದು ಇದು ಹೆಲ್ಪ್ ಮಾಡ್ಕೊಂಡಿದ್ರೆ ಸಾಕು. ನಮ್ಮಲ್ಲೆಲ್ಲ ತುಂಬ ಅಸ್ಸಾಂ ಕಡೆಯವರೆಲ್ಲ ಬಂದ್ಬಿಟ್ಟು ನಮ್ಮಲ್ಲಿದ್ದಾರೆ ತೋಟದ ಕೆಲಸಕ್ಕೆಲ್ಲ. ಏನಮ್ಮ ಮಾತಾಡ್ತೀಯ ನೀನು? ಬುದ್ಧಿ ಇಲ್ವಾ? ಪ್ರೋಗ್ರಾಮ್ ಅದು. ನಿನ್ನ ಗಂಡ ಸರಿಯಾಗಿ ನೆಟ್ಟಾಗಲ್ಲಿದ್ದಿದ್ರೆ ಅವನು ನೆಟ್ಟಾಗೆ ಮಾತಾಡ್ತಾ ಇದ್ದ. ಇನ್ನೇನು 2ನೇದೋ 3ನೇದೋ ಅಂದರೆ ಅವನ ಅವತಾರ ಅವನ್ನ ನೋಡಿಬಿಟ್ಟು ಕೇಳಿದ್ದಾನೆ ಅಷ್ಟೇ ತಮಾಷೆಯಾಗಿ. ಅದರಲ್ಲಿ ಕೊಚ್ಕೊಂಡು ಹೋಗೋದು ಯಾವುದೂ ಇಲ್ಲ, ಕಿತ್ಕೊಂಡು ಹೋಗೋದು ಏನೂ ಇಲ್ಲ ನಿನ್ನ ಗಂಡಂದನ್ನು ಆಯಿತಾ? ಗಿಲ್ಲಿಗೆ ಬೇಕಾದಷ್ಟು ಬೇಜಾನ್ ಅಭಿಮಾನಿಗಳನ್ನ ಸಂಪಾದನೆ ಮಾಡಿದ್ದಾನೆ ಗಿಲ್ಲಿ. ಅದು ಎಲ್ಲರೂ ಕ್ಯಾಕ್ರಿಸಿ ಮಕ್ಕಕ್ಕೆ ಕುಗಿತಿದ್ದಾರಲ್ಲ, ಅದಾದರೂ ಕಣ್ಣಿಗೆ ಕಾಣಲ್ವಾ? ಸುಮ್ಮನೆ ಜನ ತಲೆ ಮೇಲೆ ಹೊತ್ತು ಕೂರಿಸ್ಕೊಳ್ಳೋಕ್ಕೆ ಜನಕ್ಕೇನಾದರೂ ಹುಚ್ಚುನಾಯಿ ಕಡ್ದಿದೆಯಾ? ಹುಚ್ಚುನಾಯಿ ನೀನು ಏನೋ ಅವನು ನಿನ್ನ ಬಾವಿ ಪತಿ ಅಲ್ಲಿಗೆ ಹೋಗ್ಬಿಟ್ಟು ಇದು ಮಾಡ್ತಿದ್ದಾನೆ ಅಂದ ತಕ್ಷಣ ಯಾವ ಲೆವೆಲಲ್ಲಿ ಇದ್ದಾರೆ ಅನ್ನೋದು ಯೋಚನೆ ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಕಲ್ತ್ಕೊಳ್ಳಿ. ಮಿಸ್ ಸಂಧ್ಯಾನ ನೀನು ಆಯಿತಾ? ಏನೇನೋ ಮಾತಾಡೋದಲ್ಲ. ಗಿಲ್ಲಿ ಯೋಗ್ಯತೆ ಏನು, ನಿನ್ನ ಮಂಜನ ಯೋಗ್ಯತೆ ಏನು? ಅವನ ಆಂಟಿ ಲವರ್ ಅಂತಲೇ ಫೇಮಸ್ ಆಗಿರೋದು. ಸ್ವಲ್ಪ ಬುದ್ಧಿ ಇಟ್ಕೊಂಡು ಮಾತಾಡೋದು ಕಲಿಯಮ್ಮ. ಈಗ ಇನ್ನು ನೀನು ಯಾರು ಅನ್ನೋದೇ ಜನಕ್ಕೆ ಗೊತ್ತಿಲ್ಲ ಆಯಿತಾ? ಇನ್ನು ಗೊತ್ತಾಗೋಕ್ಕೆ ಮುಂಚೆನೇ ಈ ಥರ ಎಲ್ಲ ಮಾಡಿಕೊಂಡ್ರೆ ತುಂಬ ಕಷ್ಟ ಇದೆ ಫ್ಯೂಚರಲ್ಲಿ. ಯೋಚನೆ ಮಾಡಿ ಮಾತಾಡೋದನ್ನು ಕಲೀರಿ. ನವರಂಗಿ ಆಟ ಆಡ್ತಿದ್ದಾನೆ ನಿನ್ನ ಗಂಡ, ನವರಂಗಿ ಆಟ. ಅವನು ಏನು ಮಾತಾಡ್ತಾನೆ ಏನನ್ನೋದೇ ಗೊತ್ತಿಲ್ಲ. ಆಮೇಲೆ ಗೈಸ್ ಬಿಡಿ, ಆ ಹುಡುಗಿ ಬಗ್ಗೆ ಮಾತಾಡಿ ನಾವ್ಯಾಕೆ? ಏನೋ ಅವನೇನೋ ಯಾವುದೋ ಥರ ಕಾಣಿಸ್ತಾ ಇರ್ಬೋದು ಈ ಅಮ್ಮನಿಗೆ ಅಷ್ಟೇ. ಮೋಕ್ಷಿತನಿಗೆ ಹೇಳ್ತಾನೆ ಇವನು ಕುಡ್ಕ ಮಂಜ, ಗಿಲ್ಲಿಗೆ ಇಷ್ಟು ಅಗಲ ಒಳ್ಳೆ ಕುಂಕುಮ ಬಳದು ಬಿಟ್ಟು ಫ್ರೆಂಡ್ಸ್ ಹೆಂಗೆ ಕಾಣ್ತಾ ಇದ್ದ ಹುಡುಗ. ಯೋಚನೆ ಮಾಡಿ ಪಾಪ, ಕೈಯಲ್ಲಿ ಅನ್ನದ ಪ್ಲೇಟ್ ಇಟ್ಕೊಂಡಿದ್ದಾನೆ, ಊಟ ಮಾಡ್ತಿದ್ದಾನೆ, ಕುಂಕುಮ ಎಲ್ಲ ಹಿಂಗೆ ಅರ್ದು ಬರ್ತಾ ಇದೆ, ಇಷ್ಟು ಮೆತ್ತಿಟ್ಟಿದ್ದಾನೆ. ಈ ಹುಚ್ಚ ನನಗೆ ಬಾಯಲ್ಲಿ ಬರುತ್ತೆ ಫ್ರೆಂಡ್ಸ್. ಏನು ಮಾಡೋದು? ಇದು ಪಬ್ಲಿಕ್ ಪ್ಲಾಟ್ಫಾರ್ಮ್, ಏನೇನೋ ಮಾತಾಡೋಕ್ಕಾಗಲ್ಲ, ತಡ್ಕೊಳಕ್ಕಾಗ್ತಾ ಇಲ್ಲ. ಯಾರೋ ನನ್ನ ಸ್ವಂತದವರು, ನಮ್ಮ ಮನೆಯವರು, ನಮ್ಮ ಮನೆ ಹುಡುಗ ಆಗ್ಬಿಟ್ಟಿದ್ದಾನೆ ಗಿಲ್ಲಿ ಆಯಿತಾ? ಪ್ರತಿ ಕರ್ನಾಟಕದ ಜನತೆಗೆ ಅವನಿಗೆ ಕುಂಕುಮ ಹಾಕ್ಬಿಟ್ಟು ಮೋಕ್ಷಿತನಿಗೆ ಬೊಗಳ್ತಾ ಇದ್ದಾನೆ ಇವನು. ತಿಲಕ ಇಟ್ಟಿದ್ದೀನಿ, ತಿಲಕನ ಗೆದ್ದು ಬಾ ಅಂತ. ನೀನು ಇಡಿಸ್ಕೊತಿದ್ದಲ್ಲಪ್ಪ ಆಂಟಿ ಜೊತೆಯಲ್ಲಿ ತಿಲಕನ. ಆ ಮೂಲೆ ಗುಂಪಾದಪ್ಪ, ಕಾಲು ಕಸ ಅದೇ. ನೀನು ಇಡಿಸ್ಕೊಂಡಿದ್ದಲ್ಲ ತಿಲಕ. ಆಂಟಿ ದಿನ ಇಡ್ತಾ ಇರಲಿಲ್ವ ಕಳೆದ ಸೀಸನಲ್ಲಿ ತಿಲಕನ? ಏನದೆ ನೀನು
ಗಿಲ್ಲಿಗೆ ಇಟ್ಟಿದ್ದಾನಂತೆ, ಇಷ್ಟು ಬಡ್ದು ಬಿಟ್ಟು ತಿಲಕ ಥರ ಇಟ್ಟಿದ್ದಾನ ಅವನು, ಅದನ್ನು ಅಪಹಾಸ್ಯ ಮಾಡೋ ಥರ. ನಿನಗೆ ಕುಂಕುಮ ಅಂದರೆ ಏನು, ದೇವ್ರ ಪ್ರಸಾದ ಅಂದ್ರೇನು? ಅಯ್ಯೋ ಕುಡುಕ್ ನನ್ನ ಮಕ್ಳಿಗೆಲ್ಲ ಗೊತ್ತಿರುತ್ತೆ ಗಾಯ್ಸ್, ಕುಡುಕ್ ನನ್ನ ಮಕ್ಳಿಗೆ ಗೊತ್ತಿರುತ್ತಾ? ನೀನು ಏನೇ ಮಾಡಿ ಅವನ ಏನೋ ಬೇರೆ ಥರ ಪೋಟ್ರೆ ಮಾಡಿ ಏನೇನೋ ಮಾಡಿ ತೋರ್ಸೋಕ್ಕೆ ನೀನು ನೋಡಿದ್ರು ಜನ ಹೀರೋ ಲೆವೆಲಲ್ಲಿ ನೋಡ್ತಿದ್ದಾರೆ ಗಿಲ್ಲಿನ. ನೀನು ಕಿಸಿಯೋಕ್ಕೇನೂ ಆಗಿಲ್ಲ ಬಿಗ್ ಬಾಸ್ ಮನೆಯಲ್ಲಿ ಅಂತ ಆ ಫ್ರಸ್ಟ್ರೇಷನ್ ಎಲ್ಲ ಆ ಹುಡುಗನ ಮೇಲೆ ತೋರಿಸ್ಕೊಳಕ್ಕೆ ಹೋಗ್ಬೇಡ. ನೀನು ಒಂದ್ಸಲ ಹೊರಗೆ ಬಾ, ನಾಳೆ ಹೊರಗೆ ಬಂದ್ಬಿಟ್ಟು ಜನಗಳು ಯಾವ ಮಟ್ಟಿಗೆ ನಿಮ್ಮನ್ನ ಉಗಿದು 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 ಚೀತು ನಾಯಿಗಳ ಲೆವೆಲಲ್ಲಿ ಇಟ್ಟಿದ್ದಾರೆ ಅಂತ. ನಾಯಿನೂ ಅಲ್ಲ ಪಾಪ, ಅದು ನಿಯತ್ತು ಪ್ರಾಣಿ, ಆ ಥರ ಇಟ್ಟಿದ್ದಾರೆ. ಹೋಗಿ ಗಿಲ್ಲಿದು ಬೋಳಿಸ್ಕೊಂಡು ಇಟ್ಕೊಂಡಿದೀಯಲ್ಲ ನೀನು ಬಿಗ್ ಬಾಸ್ ಮನೆಗೆ ಬಂದೀಗ ಅದೇ ಲಾಭ, ನೀನು ಹೋಗಿದ್ದಕ್ಕೆ ಅದೇ ಲಾಭ. ಹಾರಾಟ ಚೀರಾಟ ರಜತ್ ಹುಷಾರು, ನೀನು ಎಷ್ಟಾದರೂ ಓಡಿ ಬಂದವನು ಆಯಿತಾ. ಉತ್ತರ ಕುಮಾರ ಧರ್ಮಸ್ಥಳದಿಂದ ಕಾಲು ಕಿತ್ತವನು ನೀನು, ನಿನ್ನ ಜೊತೆ ಇದ್ದವ್ರನ್ನೆಲ್ಲ ಬಿಟ್ಬಿಟ್ಟು. ಚೈತ್ರ ಕುಂದಾಪುರ ದರ್ಪಣ ಸುಂದರಿ, ನೀನು ಅತಿ ಬುದ್ಧಿವಂತೆ ಅಮ್ಮ, ಬೇಡದೆಲ್ಲ ಇರುತ್ತೆ ನಿನ್ನ ತಲೆಯಲ್ಲಿ. ಹಾಗಂತ ಹೇಳ್ಬಿಟ್ಟು ಎಲ್ಲರೂ ಎಲ್ಲ ತಿಳ್ಕೊಬೇಕು ಅಂತ ಏನು ರೂಲ್ ಇಲ್ಲ ಆಯಿತಾ. ನಿನ್ನ ತಿರ್ಪೇಶ್ ಹೋಕಿನ ನೋಡೋಣ, ನೀನೀಗ ಮನೆಗೆ ಹೋಗ್ಬಿಟ್ಟು ನಿನ್ನ ಗಂಡನ ಮುಂದೆನೋ ನಿನ್ನ ಪೇರೆಂಟ್ಸ್ ಮುಂದೆನೋ ನಿನ್ನ ಅತ್ತೆ ಮಾವನ ಮುಂದೆ ನೀನು ಈ ತಿರ್ಪೇಶ್ ಹೋಕಿನ ಮಾಡು. ಕಾಲಲ್ಲಿರೋ ಕೈ ತೊಗೊಂಡು ಒದ್ದು ಓಡಿಸ್ತಾರೆ ನಿನ್ನ. ಒಂದು ಪ್ಲಾಟ್ಫಾರ್ಮ್ ಕೊಟ್ಟಿದ್ದಾರೆ ಅಂದರೆ ನೀನು ಅತಿ ಬುದ್ಧಿವಂತೆ ಅಲ್ಲ, ನೀನು ಅತಿ ಬುದ್ಧಿವಂತೆ. ಬಿಗ್ ಬಾಸ್ ಆ ಬುಕ್ಸಲ್ಲಿ ಏನು ಬರೆದಿದ್ರು ಅಂತ ತಿಳ್ಕೊಳ್ಳೋದೆ ನೀನು ಈ ಆಟ ಆಡ್ತಾ ಇದೀಯಾ ಅವ್ರ ಜೊತೆ ಎಲ್ಲ ಸೇರ್ಕೊಬಿಟ್ಟು. ಮತ್ತೆ ಗೈಸ್, ಧ್ರುವಂತ ಮತ್ತೆ ಗಿಲ್ಲಿ ಕಂಬಳದ ಕೋಣಗಳಂತೆ ಈ ಅಮ್ಮನಿಗೆ. ಬಾಯ್ ಬಿಡ್ಕೊಂಡು ಕೂತ್ಕೊಂಡಿದ್ಲು ಕಳೆದ ಸಲ. ಈ ರಜತದ ಹಿಂಸೆನ ತಡೆಯೋಕ್ಕಾಗದೆ ಜೋರಾಗಿ ಬಾಯಿ ಪಟ್ಕೊಂಡು ಬಾಯಿ ಮಾಡಿ ಗಂಟ್ಲಿಗೆ ಕಿತ್ಕೊಂಡು ಹೆಣ್ಣು ಅನ್ನೋ ಪದಕ್ಕೆ ಅರ್ಥ ಇಲ್ಲದಂಗೆ ಮಾಡ್ಕೊಂಡು ಹೋಗಿದ್ಲು. ಈಗ ಕಂಬಳದ ಕೋಣ ಅಂತೆ, ಅದನ್ನು ರಕ್ಷಿತ ಓಡಿಸೋದಂತೆ. ಹುಚ್ಚಿ ತಲೆಗೆ ಮಸಾಜ್ ಮಾಡಿಸ್ಕೊಂಡು ಕೂತ್ಕೊಬಿಟ್ಟು ಬಂದ ಬಿಟ್ಟೆ ಊಟ ಸಿಕ್ತಾ ತಿಂದ ಹೋಯ್ತಾ ಇರೋ ಕಂಬಳದ ಕೋಣ. ಮತ್ತೆ ಇನ್ನೊಂದು ಬಿಗ್ ಬಾಸ್, ಮರ್ಯಾದೆಯ ಚೌಕಟ್ಟನ್ನು ಮೀರಬಾರ್ದು ಅಂತ ಫಸ್ಟೇ ಹೇಳ್ತಾ ಇರ್ತೀರಲ್ವ ನೀವು. ಗಿಲ್ಲಿ ಗಡ್ಡ ಬೋಳಿಸಿದ್ದಾಗಲಿ, ಗಿಲ್ಲಿಗೆ ಸೀರೆ ಉಡಿಸಿದ್ದಾಗಲಿ, ಗಿಲ್ಲಿಗೆ ಶೂನ ಬಿಚ್ಚಿ ಒಂದು ಶೂ ಅಲ್ಲಿ ನಡೆಯೋ ಹಾಗೆ ಮಾಡಿದ್ದಾಗಲಿ, ಬೇಕಂತ ಟೇಬಲ್ ಮೇಲೆ ಟೀ ಚೆಲ್ಲೋದು, ನೀರು ಚೆಲ್ಲೋದು, ಯಾವನೋ ಏನೋ ಅನ್ನೋದು, ಇದು ಹೊಡಿಯೋಕ್ಕೆ ಹೋಗೋದು, ಗಿಲ್ಲಿನೇ ಟಾರ್ಗೆಟ್ ಮಾಡೋದು, ಇದೆಲ್ಲ ಮರ್ಯಾದೆ ಚೌಕಟ್ಟು. ಈಗ ಸತ್ತೇ ಹೋಗ್ಬಿಟ್ರ ನೀವು? ಸೀರೆ ಉಡಿಸೋದು ಮರ್ಯಾದೆನಾ? ಗಡ್ಡ ಬೋಳಿಸೋದು ಮರ್ಯಾದೆನಾ? ಈಗ ನಿಮ್ಮ ಕಣ್ಣಿಲ್ವಾ? ಸತ್ತೋಗಿದ್ದೀರಾ? ಈ ಹುಚ್ಚು ನನ್ನ ಮಕ್ಕಳನ್ನ ಓಡಿಸ್ತೀರೋ ಇಲ್ಲ ಹೀಗೆ ಇಟ್ಕೊತೀರೋ? ಇಲ್ಲ ಗಿಲ್ಲಿದ್ದು ಫ್ಯಾನ್ಸ್ ಎಲ್ಲ ಬೇರೆ ಥರದಲ್ಲೇ ರಿಯಾಕ್ಟ್ ಮಾಡ್ತಾರೆ. ಅದಕ್ಕೆಲ್ಲ ನೀವು ಅವಕಾಶ ಮಾಡಿಕೊಡ್ಬೇಡಿ ಗಾಯ್ಸ್. ಈ ಹುಚ್ಚು ಮಂಜ ಇವರು ಎಲ್ಲ ಅಲ್ಪ ಸ್ವಲ್ಪ ಇರೋ ಮರ್ಯಾದೆನೂ ಕಳ್ಕೊಂಡಾಯ್ತು ಆಯಿತಾ. ಇವನು ಸೈಕೋ ಮಂಜು ಕ್ರ್ಯಾಕ್ ಅಂತ ಗೊತ್ತಾಯಿತು. ಇನ್ನು ಇವ್ರ ಬಗ್ಗೆ ಮಾತಾಡೋದೇ ವೇಸ್ಟು. ಅಂತೂ ನಮ್ಮ ಗಿಲ್ಲಿನ ಅಶ್ವಿನಿ ಅವ್ರನ್ನ ಎಲ್ಲ ಈ ಮಟ್ಟಿಗೆ ತುಳಿದಿದ್ದಾರೆ. ಎಲ್ಲಿ ಸಾಯ್ತಾರೆ? ಹೊರಗಡೆ ಬರಲೇಬೇಕು. ಆಯಿತು, ಇವ್ರದ್ದು ಇವತ್ತಿಗೆ ಮುಗೀತು, ನೋಡೋಣ ಆಮೇಲೆ. ಓಕೆ ಗೈಸ್, ಟುಡೇ ವಿಡಿಯೋ ಏನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಕಮೆಂಟ್ ನನಗೆ ವೆರಿ ವೆರಿ ಇಂಪಾರ್ಟೆಂಟ್. ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಡೈಲಿ ಹಾಕೋ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹೀಗೆ ಹೇಳ್ತಾ ನೈಟ್ ಮತ್ತೊಂದು ವಿಡಿಯೋ ಮೂಲಕ ನಿಮ್ಮ ಮುಂದೆ ಬರೋಕ್ಕೆ ನಾನು ಇಷ್ಟಪಡ್ತೀನಿ. ಈ ಹುಚ್ಚಾಟಗಳನ್ನೆಲ್ಲ ಸಹಿಸ್ಕೊಳ್ಳೋ ಅಷ್ಟು ಶಕ್ತಿನ ನಮ್ಮ ಗಿಲ್ಲಿಗೆ ಕೊಡಲಿ ಆ ಭಗವಂತ. ನಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಪೋರ್ಟ್ ಗಿಲ್ಲಿ ಮೇಲೆ ಇರಲಿ. ಒಳ್ಳೆ ಹುಡುಗರು ಬೆಳೀಲಿ. ಪಾಪದ ಹುಡುಗ, ತರಲೆ ತಂಟೆ ತೀಟೆಗಳು ಇದ್ದಿದ್ದೆ ಮನುಷ್ಯ ಜೀವನದಲ್ಲಿ, ಎಲ್ಲವೂ ಬೇಕಲ್ವಾ. ಹಾಗಂತ ಹೇಳಿಬಿಟ್ಟು ಅವನು ಹಾಗೆ ಹೀಗೆ ಅಂತ ಈ ಹುಚ್ಚಿನ ಮಕ್ಕಳ ಎದುರಿಗೆಲ್ಲ ನಾವು ಬಿಟ್ಕೊಡೋದು ಬೇಡ.
ನಮ್ಮೆಲ್ಲರ ಪ್ರೀತಿ ಗಿಲ್ಲಿ ಮೇಲೆ ಇರಲಿ, ನನ್ನ ಚಾನೆಲ್ ಮೇಲೆ ಇರಲಿ. ಇಷ್ಟು ಹೇಳಿ ಇವತ್ತಿನ ನನ್ನ ಈ ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಐ ಲವ್ ಯು ಗಾಯ್ಸ್. ಜಸ್ಟಿಸ್ ಫಾರ್ ಸೌಜನ್ಯ. ಓಕೆ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.